ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಎಸ್, ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಇಂಡಿಯಾ. ಭಾರತ ಸೂಪರ್ ಏಟ್ಸ್ ಹಂತಕ್ಕೆ ಕ್ವಾಲಿಫೈ ಆಗಿದೆ ಅಫಿಷಿಯಲಿ. ಆಸ್ಟ್ರೇಲಿಯಾ, ಭಾರತ, ಸೌತ್ ಆಫ್ರಿಕಾ ಇದು ಮೂರು ತಂಡ ಅಫಿಷಿಯಲಿ ಕ್ವಾಲಿಫೈ ಆಗಿದೆ, ಕನ್ಫರ್ಮ್ಡ್. ಇದು ಮೂರು ತಂಡ. ಇನ್ನು ಮಿಕ್ಕಿದ ತಂಡಗಳೆಲ್ಲ ಬೇರೆಯವ್ರು ಸೋಲ್ಬೇಕು, ಬೇರೆಯವ್ರು ಗೆಲ್ಲಬೇಕು, ನೆಟ್ ರನ್ ರೇಟು ಅದು ಇದು ಎಲ್ಲ ತಲೆನೋವುಗಳಿದೆ. ನಮ್ಗೆ ಅದು ಯಾವ ತಲೆನೋವು ಇಲ್ಲ. ಬೇರೆಯವ್ರ ತಲೆನೋವು ಬೇರೆಯವ್ರು ನೋಡ್ಕೊಳ್ಳಿ, ನಮ್ಗಂತೂ ಇನ್ನು ತಲೆನೋವಿಲ್ಲ. ನಾವು ಅಫಿಷಿಯಲಿ ಸೂಪರ್ ಏಟ್ ಹಂತಕ್ಕೆ ಕ್ವಾಲಿಫೈ ಆಗಿಬಿಟ್ಟಿದ್ದೀವಿ. ಎಸ್, ದಟ್ಸ್ ವಾಟ್ ವಿ ವಾಂಟೆಡ್. ಸೊ ಇವಾಗ ನಿನ್ನೆ ಮ್ಯಾಚಿಗೆ ನೋಡ್ತಾ ಬರೋಣ. ನಿನ್ನೆ ಮ್ಯಾಚ್ ಹೇಗಾಯಿತು? ಫಸ್ಟು ನಾವು ಟಾಸ್ ಗೆಲ್ತೀವಿ. ಟಾಸ್ ಗೆದ್ದು ಇವ್ರನ್ನ USA ಅವ್ರನ್ನ ಬ್ಯಾಟಿಂಗಿಗೆ ಕಳಿಸ್ತೀವಿ. ಬ್ಯಾಟಿಂಗಿಗೆ ಕಳಿಸಾದ್ಮೇಲಿಂದ ನಮ್ಗೆ ಅಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಸಿಗುತ್ತೆ. ಏನಂತಂದರೆ, ಮೊನಾಂಗ್ ಪಟೇಲ್ USA ಕ್ಯಾಪ್ಟನ್ ಅವರು ಆಡ್ತಾ ಇಲ್ಲ, ಅವ್ರಿಗೆ ನಿಗಲ್ಲಾಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಅವ್ರನ್ನ ರೀಪ್ಲೇಸ್ ಮಾಡ್ತಿರೋರು ಯಾರು ಕ್ಯಾಪ್ಟನ್ಸಿನಲ್ಲಿ? ಆ್ಯರೋನ್ ಜೋನ್ಸ್ ನಾವು ಲಾಸ್ಟ್ 2 ಮ್ಯಾಚಲ್ಲೂ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಅದ್ಭುತವಾದ ಪ್ಲೇಯರು. ಇನ್ಫ್ಯಾಕ್ಟ್ ಕೆನಡಾ ಮೇಲಂತೂ 94 ರನ್ ಹೊಡೆದಿರ್ತಾರೆ. 40 ಬಾಲ್ಗೆ 10 ಸಿಕ್ಸರು, 4 4 ಹೊಡೆದಂಥ ಪ್ಲೇಯರು. ಪಾಕಿಸ್ತಾನ ಮೇಲೆ ಕೂಡ ತುಂಬ ಚೆನ್ನಾಗಿ ಆಡಿದಂಥ ಪ್ಲೇಯರ್ ಇವರು. ಸೂಪರ್ ಓವರಲ್ಲಿ ಬಂದು ಗೆಲ್ಸ್ಕೊಡ್ತಾರೆ. ಪ್ರತಿಯೊಂದು ಶಾಟ್ ಹೊಡೆದ್ಮೇಲೆ ಎಸ್ 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 ಅಂತ ಸೆಲಿಬ್ರೇಟ್ ಮಾಡಿ ಒಂಥರ ಬೇರೆ ಹುರುಪು, ಬೇರೆ ಜೋಶ್ನೆ ತಂದ್ಕೊಟ್ಟಂಥ ಪ್ಲೇಯರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವರು USA ಅವ್ರಿಗೆ ಅಂಥ ಪ್ಲೇಯರು. ಬಟ್ ಇವ್ರಿಗೆ ನೆನ್ನೆ ಕ್ಯಾಪ್ಟನ್ಸಿ ಪ್ರೆಷರ್ ತುಂಬ ಆಗೋಯ್ತು ಅನ್ಸುತ್ತೆ. ಸೊ ಅವರು ಪರ್ಸ್ನಲಿ ಇಂಡಿವಿಜುವಲ್ ಸ್ಕೋರ್ ಕೂಡ ಜಾಸ್ತಿ ಆಗಲ್ಲ ಅವ್ರದ್ದು, ಬೇಗ ಔಟ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಹೇಳೋದು, ಕ್ಯಾಪ್ಟನ್ಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿನ್ನೆ USA ಮ್ಯಾಚ್ ನೋಡ್ರೆ ಗೊತ್ತಾಗುತ್ತೆ. ಮೊನಾಂಗ್ ಪಟೇಲ್ ಆಬ್ಸೆನ್ಸ್ನ USA ಅವರು ತುಂಬ ಫೀಲ್ ಆಗುತ್ತೆ ಅವ್ರಿಗೆ. ಅದಾದ್ಮೇಲಿಂದ ನೆಕ್ಸ್ಟು ಬಂದಂಥ ಸ್ಟೀವನ್ ಟೇಲರ್ 27 ರನ್ ಹೊಡಿತಾರೆ. 27 ರನ್ ಹೊಡಿತಾರೆ. ಅದಾದ್ಮೇಲಿಂದ ನೆಕ್ಸ್ಟ್ ಇನ್ನೊಬ್ರು ನಿತೀಶನ್ ಅವರು 28 ರನ್ ಹೊಡಿತಾರೆ 24 ಬಾಲ್ಗೆ. ಬಟ್ ಈ ಸ್ಕೋರ್ಸ್ ಎಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಆ ಪಿಚ್ಚಲ್ಲಿ ಈ ಸ್ಕೋರ್ಸ್ ಎಲ್ಲ ತುಂಬ ಒಳ್ಳೆ ಸ್ಕೋರ್ಸ್ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ 20ರಿಂದ 30 ರನ್ ಸ್ಕೋರ್ಗಳು ಏನಿದೆ, ಅದೇ ಕಲೆಕ್ಟಿವ್ ಆಗಿ ಆ್ಯಡ್ ಆಗಿಬಿಟ್ಟು ಅವ್ರಿಗೆ 110 ರನ್ ಹೊಡೆಯೋದಕ್ಕೆ ಅಡಿಪಾಯ ಆಗಿದ್ದು. ಸೊ ಇಲ್ಲಿ 110 ರನ್ನು ತುಂಬ ಕಮ್ಮಿ ಟಾರ್ಗೆಟ್ ಆಯ್ತಾ? ಇಲ್ಲ, 110 ರನ್ನು ಚೇಸ್ ಮಾಡಿರೋದು ಭಾರತ ನಿನ್ನೆ ರೆಕಾರ್ಡು ಈ ಸ್ಟೇಡಿಯಮ್ಮಲ್ಲಿ. ಸೊ ಇದು ತೋರಿಸುತ್ತೆ ಪಿಚ್ಚು ಎಂಥ ಬೌಲಿಂಗ್ ಫ್ರೆಂಡ್ಲಿ, ಜೊತೆಗೆ ಬೌಲರ್ಸ್ ಎಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ಕೊತಾ ಇದ್ದಾರೆ ಈ ಪಿಚ್ನ ಅಂತ ತೋರಿಸುತ್ತೆ. ಸೊ ಇದೆಲ್ಲ ತೋರಿಸ್ತಿರ್ಬೇಕಾದ್ರೆ ಬ್ಯಾಟ್ಸ್ಮನ್ಗಳ ವೈಫಲ್ಯತೆ ತೋರಿಸುತ್ತಾ ಇದು? ಇಲ್ಲ, ಬ್ಯಾಟ್ಸ್ಮನ್ಗಳ ನಿಜವಾದ ಕ್ಯಾಲಿಬರ್ನ ಟೆಸ್ಟ್ ಮಾಡ್ತಿರುವಂಥ ಪಿಚ್ಚಸ್ಗಳಿದು. ಇದರಲ್ಲಿ ಇನ್ಫಾರ್ಮ್ ಪ್ಲೇಯರ್ಸ್ ಅಂತ ಹೇಳಬೇಕು, ಇನ್ಫಾರ್ಮ್ ಪ್ಲೇಯರ್ಸೇ ಆಡೋಕ್ಕಾಗ್ತಾ ಇಲ್ಲ ಇಲ್ಲಿ. ಅಷ್ಟು ಹೆಲ್ಪ್ ಮಾಡ್ತಿದೆ ಬೌಲರ್ಸ್ಗಿದು. ಒಂಥರ ಬೌನ್ಸು, ಒಂದು ಬಾಲ್ ತಲೆ ಮೇಲೆ ಹೋಗುತ್ತೆ, ಒಂದು ಬಾಲ್ ಕಾಲು ಕೆಳಗಡೆ ಬರುತ್ತೆ, ಆ ಥರ ಬೌನ್ಸ್ ಆಗ್ತಾ ಇದೆ ಇದು. ಸೊ ಬ್ಯಾಟ್ಸ್ಮನ್ಗಳಿಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಿರೋ ಪಿಚ್ ಇದು. ಅದಾದ್ಮೇಲಿಂದ ನಮ್ಮದಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟಿಗೆ ಬರೋಣ. ಫಾರ್ ದಿ ಫಸ್ಟ್ ಟೈಮ್, ನನಗೆ ಫಸ್ಟ್ ಟೈಮ್ ಅಂತ ಹೇಳೋಕ್ಕೂ ಆಗಲ್ಲ, ಇದು ಹೇಗೆ ಅಂತಂದರೆ ಬುಮ್ರಾ ಆಮೇಲೆ ಸಿರಾಜ್ ವಿಕೆಟ್ಲೆಸ್ ಆಗ್ತಾರೆ. ಇದೊಂಥರ ಆಶ್ಚರ್ಯ ಅಂತ ಹೇಳ್ಬೋದು. ಅದಾದ್ಮೇಲಿಂದ ಅರ್ಶ್ದೀಪ್ ಸಿಂಗ್ ಅವರು ನೆನೆ ಅತ್ಯುತ್ತಮ ಬೌಲರ್ ಅಂತ ಅನ್ಸ್ಕೊಂತಾರೆ. ಫಸ್ಟ್ ಓವರ್ ಮಾಡ್ತಾರೆ, ಫಸ್ಟ್ ಓವರಲ್ಲಿ 2 ವಿಕೆಟ್ ತೆಗಿತಾರೆ. 4 ಓವರ್ಗೆ ಕೇವಲ 9 ರನ್ ಕೊಟ್ಟು 2 ವಿಕೆಟ್ ತೆಗೆದಿರ್ತಾರೆ. ಅದಾದ್ಮೇಲಿಂದ ಹಾರ್ದಿಕ್ ಪಾಂಡ್ಯ ಅವರು ಕೂಡ ತುಂಬ ಒಳ್ಳೆ ಬೌಲಿಂಗ್ ಮಾಡ್ತಾರೆ. 4 ಓವರು 1 ಮೇಡನ್ನು 14 ರನ್ನು 2 ವಿಕೆಟ್ ತೆಗೆದಿರ್ತಾರೆ. ಅಕ್ಷರ್ ಪಟೇಲ್ ಕೂಡ 1 ವಿಕೆಟ್ ತೆಗೆದಿರ್ತಾರೆ. ನಿನ್ನೆ ಟೀಮ್ ಇಂಡಿಯಾದವರು ರವೀಂದ್ರ ಜಡೇಜಾ ಟೀಮಲ್ಲಿ ಇರೋದನ್ನ ಮರ್ತೋದ್ರ ಏನು ಅಂತ ನಂಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ 1 ಓವರ್ ಕೂಡ ಬೌಲಿಂಗ್ ಕೊಡಲ್ಲ. ಇದು ಸ್ವಲ್ಪ ಆಶ್ಚರ್ಯ. ಆಮೇಲಿಂದ ಒಂಥರ ಸ್ಟ್ರೇಂಜ್ ಅನಿಸ್ತು ನನಗೆ. ಅದಾದ್ಮೇಲಿಂದ ನಮ್ಮ ಬ್ಯಾಟಿಂಗ್ ಶುರು ಆಗುತ್ತೆ. 111 ಟಾರ್ಗೆಟ್ ಇರುತ್ತೆ ನಮಗೆ. ರೋಹಿತ್ ಕೊಹ್ಲಿ ಇಬ್ರು ಫಸ್ಟೇ ಔಟ್ ಆಗಿಬಿಡ್ತಾರೆ. ಅದು ಯಾರ್ ಬೌಲಿಂಗ್ಗೆ? ನಾನು ನಿನ್ನೆ ಪ್ರೀವಿಯಸ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ನಾನು ಭುವನೇಶ್ವರ್ ಕುಮಾರ್ ಅಂತ ಕಂಪೇರ್ ಮಾಡ್ತೀನಿ ಇವ್ರನ್ನ, ಸೌರಭ್ ನೇತ್ರವಾಲ್ಕರ್ನ. ಅಷ್ಟೇ ಫೋಕಸ್ಸು, ಅಷ್ಟೇ ಕಾಮ್ನೆಸ್ಸು, ಒಂದು ಸ್ವಿಂಗ್ ಇರ್ಬೋದು ಅಥವಾ ಒಂದು ಪೇಸ್ ಇರ್ಬೋದು, ಎಲ್ಲ ನಮ್ಮ ಭುವನೇಶ್ವರ್ ಕುಮಾರ್ನ ನೋಡ್ದಂಗೆ ಆಗುತ್ತೆ. ಅವರು ರೈಟ್ ಹ್ಯಾಂಡೆಡ್, ಇವರು ಲೆಫ್ಟ್ ಹ್ಯಾಂಡೆಡ್ ಅನ್ನೋದೊಂದು ಬಿಟ್ಟರೆ ಬೇರೆ ಎಲ್ಲ ಒಂದೇ ಥರ ಅನ್ಸುತ್ತೆ ನನಗಂತೂ. ಸೊ ಅವರು ರೋಹಿತ್ ಶರ್ಮಾ, ಕೊಹ್ಲಿ 2 ವಿಕೆಟನ್ನು ತೆಗೆದು ಬಿಡ್ತಾರೆ. ಆವಾಗ ನಮ್ದೊಂಥರ ಟೀಮ್ ಒಂದು ಸ್ವಲ್ಪ ಕನ್ಸನಲ್ಲಿ ಇದ್ದಂಗೆ ಇರುತ್ತೆ. 10-4-2 ಆ ಥರ ಏನೋ ಆಗೋಗಿರುತ್ತೆ. ಅದಾದ್ಮೇಲಿಂದ 37ಕ್ಕೆ 3 ಆಗಿಬಿಡ್ತಾರೆ. ರಿಷಬ್ ಪಂತ್ ಅವ್ರು 18 ರನ್ ಹೊಡೆದ್ಬಿಟ್ಟು ಅವರು ಔಟ್ ಆಗಿಬಿಡ್ತಾರೆ. ಅವ್ರಿಗೆ ಬಂದಂಥ ಬಾಲ್ ಅಂತೂ ನಿಜ ಹೇಳಬೇಕು ಅಂತಂದರೆ ಅನ್ಪ್ಲೇಯಬಲ್ ಡೆಲಿವರಿ ಅದು. ಬಾಲು ಬೌನ್ಸೇ ಆಗಲಿಲ್ಲ, ಕಾಲು ಕೆಳಗಡೆ ಬಂತು ಬಾಲು. ರಿಷಬ್ ಪಂತ್ ಅಲ್ಲಿಗೂ ತುಂಬ ಟ್ರೈ ಮಾಡ್ತಾರೆ ಹೊಡೆಯೋಕ್ಕೆ, ಬಟ್ ಅದು ಕಾಲ್ಗೆ ಒಂಥರ ಡೆಡ್. ನಮ್ಮ ಗಲ್ಲಿ ಕ್ರಿಕೆಟ್ನಲ್ಲಿ ಹೇಳಬೇಕು ಅಂತಂದರೆ ಈ ಡೆಡ್ ಬಾಲ್ ಅಂತ ಹೇಳಲ್ವಾ, ಆ ಥರ ಆಯಿತು ಬಾಲ್. ಅದು ಬೋಲ್ಡ್ ಆಯಿತು 37ಕ್ಕೆ 3. ಅದಾದ್ಮೇಲೆ ಸ್ವಲ್ಪ ಕನ್ಸರ್ನಲ್ಲಿ ಇದ್ವಿ. ಅದಾದ್ಮೇಲಿಂದ ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ ಸ್ಟಾರ್ಟಿಂಗಲ್ಲಂತೂ ಸಿಕ್ಕಾಪಟ್ಟೆ ಟೈಮ್ ತೊಗೊತಾರೆ. ಇನ್ಫ್ಯಾಕ್ಟ್ ಸೂರ್ಯಕುಮಾರ್ ಯಾದವ್ದು ಕ್ಯಾಚ್ ಬೇರೆ ಬಿಡ್ತಾರೆ ಅವರು. ಆ ಕ್ಯಾಚ್ ಹಿಡಿದ್ಬಿಟ್ಟಿದ್ರೆ ಇನ್ನೂ ಕ್ಲೋಸ್ ಫಿನಿಶ್ ಆಗಿಬಿಟ್ಟಿರೋದು. ತುಂಬ ಕಷ್ಟ ಆಗಿರೋದು ಇಂಡಿಯಾಗೆ ಅವಾಗ.
ಕ್ಯಾಚ್ ಬಿಡ್ತಾರೆ, ಅದೊಂದು ಜೀವದಾನ ಸಿಕ್ಕಿದ್ದನ್ನ ಕ್ಯಾಪಿಟಲೈಸ್ ಮಾಡ್ಕೊತಾರೆ. ಕೊನೆಗಂತೂ 40 ಬಾಲ್ಗೆ 50 ರನ್ ಬೇಕಾಗಿರುತ್ತೆ, ಅದಾದ್ಮೇಲಿಂದ 30 ಬಾಲ್ಗೆ 36 ರನ್ ಬೇಕಾಗಿರುತ್ತೆ. ಇದನ್ನ ಹೇಳಲೇಬೇಕು. ಇವಾಗ ಅವ್ರದ್ರಲ್ಲಿ ಇವಾಗ ಕ್ಯಾಪ್ಟನ್ಸಿ ಆರೋನ್ ಜೋನ್ಸ್ ಅವ್ರಿಗೆ ಎಷ್ಟು ಇನ್ಎಕ್ಸ್ಪೀರಿಯನ್ಸ್ ಅಂತ ತೋರಿಸುತ್ತೆ ಅಂತಂದ್ರೆ, ಅವರು ಇವಾಗ ICC ರೂಲ್ಸ್ ಪ್ರಕಾರ ಏನು ಅಂತಂದ್ರೆ 1 ಓವರ್ನ ನಾವು 60 ಸೆಕೆಂಡ್ಗಳಿಗಿಂತ ಜಾಸ್ತಿ ತಗೊಳಂಗಿಲ್ಲ. ಅಂದ್ರೆ 1 ಓವರಿಂದ 1 ಓವರ್ಗೆ ಟ್ರಾನ್ಸಿಷನ್, ಇವಾಗ 1 ಓವರ್ ಆಯ್ತು ನಂದು, ನೆಕ್ಸ್ಟ್ ಓವರ್ ನಾನು ಮಾಡಿಸ್ಬೇಕು. ಆ ನೆಕ್ಸ್ಟ್ ಓವರ್ಗೆ ನಾನು ಇನ್ನೊಬ್ಬನ ಹುಡ್ಕೋದಕ್ಕೆ ನಾನು 60 ಸೆಕೆಂಡ್ಗಿಂತ ಜಾಸ್ತಿ ತಗೋಬಾರ್ದು. ಪಟ್ ಅಂತ ಒಬ್ಬನ ಕರ್ಕೊಂಡ್ಬರ್ಬೇಕು, ಯಾರು ಚೆನ್ನಾಗಿ ಮಾಡ್ತಿದ್ರೆ ಅವ್ರಿಗೆ ಇನ್ನೊಂದು ಓವರ್ ಕೊಡಬೇಕು. ಬಟ್ ಇವರು ಆರೋನ್ ಜೋನ್ಸ್ ಅವರು ಇನ್ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ಸಿನ ತೋರ್ಸತ್ತಿಲ್ಲಿ ತುಂಬ ಟೈಮ್ ತೊಗೊತಾ ಇದ್ರು ಓವರಿಂದ ಓವರ್ ಟ್ರಾನ್ಸಿಷನ್ಗೆ. ಸೊ ಅವಾಗ ಏನಾಯ್ತು ಅಂತಂದ್ರೆ 3 ಸತಿ ನೋಡ್ತಾರೆ ಅಲ್ಲಿಗೂ, 3ನೇ ಸತಿನೂ ಸೇಮ್ ಮಿಸ್ಟೇಕ್ ಆದಾಗ 5 ರನ್ ಪೆನಾಲ್ಟಿ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ 30 ಬಾಲ್ಗೆ 36 ಇದ್ದಿದ್ದು 30 ಬಾಲ್ಗೆ 31 ಆಗುತ್ತೆ. ಅಲ್ಲೇನೆ ಸ್ವಲ್ಪ ಒಂದು ಸ್ಲೈಟ್ ವಿನ್ ಸಿಕ್ಬಿಡುತ್ತೆ ಇಂಡಿಯಾಗೆ. ಸೊ 30 ಬಾಲ್ 31 ಇದ್ದಾಗ ಏನಾಗ್ತಾರೆ ಅಂತಂದ್ರೆ, ಶಿವಮ್ ದುಬೆ ಇರ್ಬೋದು ಅಥವಾ ಸೂರ್ಯಕುಮಾರ್ ಯಾದವ್ಗೆ ಒಂಥರ ಈಕ್ವೇಶನ್, ಒಂಥರ ಫ್ರೆಂಡ್ಲಿ ಈಕ್ವೇಶನ್, ಒಂಥರ ಅವ್ರಿಗೆ ಇನ್ನೇನು ಆ ಸ್ಕೋರ್ನ ಆರಾಮಾಗಿ ಹೊಡಿಬಹುದು ಅನ್ನೋ ತರ ಫೀಲ್ ಬಂದ್ಬಿಡತ್ತೆ. ಅವಾಗಿಂದ ಸೂರ್ಯಕುಮಾರ್ ಯಾದವ್ ಆಮೇಲೆ ಶಿವಮ್ ದುಬೆ ಇಬ್ರು ಆಕ್ಸಿಲೇಟ್ ಮಾಡ್ಕೊಂಡ್ಬರ್ತಾರೆ. ಇನ್ಫ್ಯಾಕ್ಟ್ ಸೂರ್ಯಕುಮಾರ್ ಯಾದವ್ ಅವರು 50 ಕೂಡ ಹೊಡಿತಾರೆ 48-49 ಬಾಲ್ಗೆ. ಆಮೇಲೆ ಶಿವಮ್ ದುಬೆ ಅವ್ರ ಬ್ಯಾಟಲ್ ಕೂಡ ಒಂದು ದೊಡ್ಡ ಬಿಗ್ 6 ಫೈನಲಿ ಬಂತು ಅಂತ ಹೇಳಬೇಕು. ಒಂದು ದೊಡ್ಡ 6 ಬರುತ್ತೆ. ಅವರು ರನ್ನೇ ಬಾಲ್ ಆಡ್ಕೊಂಡು ಹೋಗ್ತಾರೆ. ರನ್ನೇ ಬಾಲ್ ಇಲ್ಲಿ ಸಾಕು ಅಂತ ಹೇಳಬೇಕು. ಯಾಕೆಂತಂದ್ರೆ ನಿನ್ನೆ ನಮಗೆ ಟಾರ್ಗೆಟ್ ಇದ್ದಿದ್ದು 5.5 ಆ ಥರ ಬೇಕಾಗಿತ್ತು ನಮಗೆ. ಸೊ ರನ್ನೇ ಬಾಲ್ ಇನ್ನಿಂಗ್ಸ್ ವಾಸ್ ಫೈನ್, ಫೇರ್ ಎನಫ್. ಅಂದ್ರೂ ನಮಗೆ ಒಂಥರ ಪ್ರಯಾಸದ ಗೆಲುವು ಅಂತಲೇ ಹೇಳಬೇಕು. ನಾವು ಆಲ್ಮೋಸ್ಟ್ 18.4 ಏನು ಅವಾಗ ಚೇಸ್ ಮಾಡಿದ್ದು ನಾವು, ಏನು 10 ಓವರ್ಗೆ 11 ಓವರ್ಗೆ ಚೇಸ್ ಮಾಡಲಿಲ್ಲ. USA ಅವ್ರದ್ದು ಬೌಲಿಂಗ್ ಅತ್ಯುತ್ತಮವಾಗಿತ್ತು ಅಂತಲೇ ಹೇಳಬೇಕು. ಬೀಯಿಂಗ್ ಅಸೋಸಿಯೇಟ್ ನೇಷನ್ ತುಂಬ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. USA ಅವ್ರಿಗೆ ಆಲ್ಮೋಸ್ಟ್ 90% ಭಾಗ ಕ್ವಾಲಿಫೈ ಆಗೋ ಚಾನ್ಸಸ್ ಎಲ್ಲಾನು ಕಾಣಿಸ್ತಾ ಇದೆ. ಐರ್ಲೆಂಡ್ ಮೇಲೊಂದು ಗೆಲ್ಲಬೇಕು ಅಷ್ಟೇ ಅವರು. ಬಟ್ ಪಾಕಿಸ್ತಾನಕ್ಕೆ ಹಾಗಲ್ಲ. ಪಾಕಿಸ್ತಾನಕ್ಕೆ ಅವ್ರು ಸೋಲ್ಬೇಕು, ಇವ್ರು ಗೆಲ್ಲಬೇಕು, ನೆಟ್ ರನ್ ರೇಟ್ ಇಂದ ಹೊಡಿಬೇಕು, ಅದೆಲ್ಲ ಕ್ಯಾಲ್ಕುಲೇಷನ್ಸ್ ಇದೆ. ಅವ್ರು ಅದನ್ನ ನೋಡ್ಕೊಳ್ಳಿ, ಅವ್ರು ಅದನ್ನ ತಲೆ ಕೆಡಿಸ್ಕೊಳ್ಳಿ. ನಮಗೆ ಇಲ್ಲಿ ಹೇಳಲೇಬೇಕಾಗಿದ್ದ ಅಂಶಗಳು ಏನು ಅಂತಂದ್ರೆ, ಇವಾಗ ಟೀಮ್ ಇಂಡಿಯಾ ಅಂತೂ ಬೇರೆ ಯಾವುದೇ ತರಹದ ತಲೆನೋವಿಲ್ಲ. ಕೆನಡಾ ಮ್ಯಾಚ್ ಮೇಲೆ ಆರಾಮಾಗಿ ಎಲ್ಲ ತರಹದ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಆಡ್ಬೋದು. ಯಾಕೆಂತಂದ್ರೆ ವಿ ಆರ್ ಅಫಿಷಿಯಲಿ ಕ್ವಾಲಿಫೈಡ್. ಎಸ್, ಇದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು. ಇಂಡಿಯಾ ವರ್ಸಸ್ ಕೆನಡಾ ಮ್ಯಾಚಲ್ಲಿ, ಪ್ರಿವ್ಯೂ ಮ್ಯಾಚಲ್ಲಿ. ಮಿಕ್ಕಿದೆಲ್ಲ ಮ್ಯಾಚ್ಗಳಿಗೂ ಶಾರ್ಟ್ಸ್ ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ನನ್ನ ID ಬಂದ್ಬಿಟ್ಟು vijaysimha_since 1990 ಅಂತ ನೋಡ್ಬೋದು. ಎಸ್, ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಜಾ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್ ಬಾಯ್.